ಹಾಯ್ ಗಾಯ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ನೀವೆಲ್ಲ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸ್ಯಾಟರ್ಡೇ, ಸೊ ಜಸ್ಟ್ ಫ್ರೆಶ್ ಅಪ್ ಆಗಿ ಈಗ ರೆಡಿ ಆಗೋಣ ಅಂತ ಕೂತಿದ್ದೀನಿ. ಜಸ್ಟ್ ಒಂದು ಸಿಂಪಲ್ ಔಟ್ಫಿಟ್, ಫ್ರೀ ಆಗಿ ಆ್ಯಂಡ್ ಕಂಫರ್ಟಬಲ್ ಆಗಿರಬೇಕು. ಸಮ್ಮರ್ಗೆ ಐ ಪ್ರಿಫರ್ ಕಾಟನ್. ನನಗೆ ಈ ಥರದ್ದೇ ಇಷ್ಟ ಆಗುತ್ತೆ. ಮಸ್ಲಿನ್ ಕ್ಲಾತು ಆ ಥರದ್ದೆಲ್ಲ ಇಷ್ಟ ಆಗುತ್ತೆ. ಈಗ ಫೇಸ್ ವಾಶ್ ಎಲ್ಲ ಮಾಡಾಗಿದೆ. ಮಾಯ್ಶ್ಚರೈಸರ್ ಹಾಕ್ಕೊಂಡು ಪೂಜೆ ಮಾಡಬೇಕು. ರೂಮ್ ಎಲ್ಲ ಫುಲ್ ಕ್ಲೀನಾಗಿದೆ, ಏನೂ ಪ್ರಾಬ್ಲಮ್ ಇಲ್ಲ. ಇನ್ನೊಂದು ಮೇಜರ್ ಕೆಲಸ ಏನಂದರೆ, ಪಾಪು ಬರೋ ಅಷ್ಟರಲ್ಲಿ ಈ ರೂಮ್ನ ಡೀಪ್ ಕ್ಲೀನ್ ಮಾಡಿಸ್ಬೇಕು. ಅದು ಯಾವಾಗ ಅಂತ ನನಗೂ ಗೊತ್ತಿಲ್ಲ. ನೋಡಿ, ಆಲ್ರೆಡಿ ಬರ್ತಾ ಆಲ್ರೆಡಿ ಇವಾಗ ಈ ವೀಕ್ ಆಗೋದ್ರೆ 34th ವೀಕಿಗೆ ಬಿದ್ದುಬಿಡುತ್ತೆ ನನಗೆ. 30 ವೀಕ್ ಆದಮೇಲೆ ಪ್ರೆಗ್ನೆನ್ಸಿ ಹೆಂಗೆ ಓಡುತ್ತೆ ಅಂದರೆ ಅದು ಹೇಳೋಕ್ಕೆ ಆಗಲ್ಲ. ಅಷ್ಟು ಫಾಸ್ಟಾಗೆ 30 ವೀಕಿಗೆ ಬಿದ್ದ ಮೇಲೆ ಫಾಸ್ಟಾಗಿ ಓಡ್ತಾ ಇರುತ್ತೆ ದಿನಗಳಂತೂ. ನನ್ನ ಮಗಳು ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡ್ತಾ ಇದ್ದಾಳೆ ನೋಡಿ. ಗಡಿಯಾರ ಬೀಳಿಸ್ಬಿಟ್ಲು ಗೈಸ್. ಏನಾದ್ರು ಗಾಜು ಹೊಡೆದಿದ್ರೆ ಏನು ಮಾಡಬೇಕು ಅಲ್ವಾ? ಅದಕ್ಕೆ ಬೈದೆ. ನಮ್ಮಮ್ಮನ ಹತ್ರ ಹೊಡೆದೆ ಅಂತ ಹೇಳ್ತಾಳೆ ಅವಳು. ನಾನು ಬೈದರೆ ಹೊಡೆದ್ಲು ಅಮ್ಮ ಅಂತಲೇ ಹೇಳ್ತಾಳೆ. ಇಲ್ಲಿ ಸೈಡಲ್ಲಿ ಒಂದು ಸರಿ ಏನೋ ನನಗೆ ಗಾಯ ಆ ಥರ ಆಗಿತ್ತಾಯ್ತಾ. ಅಂದರೆ ವಿಂಟರ್ ಇದ್ದಾಗ ಸ್ವಲ್ಪ ಅದು ಇದಾಗಿತ್ತು. ನಾನೇನು ಮಾಡಿದೆ, ಅದನ್ನು ಹಿಂಗೆ ಹಲ್ಲಲ್ಲಿ ಕಚ್ಚಿ ಒಂಥರ ಗಾಯ ಮಾಡಿಕೊಂಡು, ಈಗ ನೋಡಿ ಅದು ಹಂಗೆ ಕಲೆನೇ ನಿಂತ್ಕೊಂಡ್ಬಿಟ್ಟಿದೆ. ಅಪ್ಪ, ಅಷ್ಟೊಂದು ಸ್ಟ್ರಾಂಗ್ ಸ್ಟೇನ್ ಹಂಗೆ ಕೂರುತ್ತಾ ಅದು ಲಿಪ್ ಮೇಲೆ ಅಂತ ಅಂದ್ಕೊಂಡೆ. ಐ ಥಾಟ್ ಎಲ್ಲ ಚಾಪ್ ಆದರೆ ಈ ಡೆಡ್ ಸ್ಕಿನ್ ಎಲ್ಲ ಹೋಗುತ್ತೆ ಅಂತ. ಬಟ್ ಹೀಗೆ ಬ್ಲ್ಯಾಕಾಗಿ ಕರೆನೇ ನಿಂತ್ಕೊಳ್ಳುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಫೈನಲಿ ಇವಾಗ ಅದಕ್ಕೊಂದೇನೋ ಕ್ರೀಮ್ ತೊಗೊಬೇಕು. ಅಯ್ಯೋ, ಬಟ್ ನಾನೀಗ ಸ್ಕಿನ್ ಕ್ಲಿನಿಕ್ಕಿಗೆ ಏನಕ್ಕೂ ಹೋಗೋದಿಲ್ಲ. ಅದೆಲ್ಲ ನನಗೆ ಯಾವಾಗ ಅಂದರೆ ಪಾಪು ಆಗಿ ನಾನು ಬ್ರೆಸ್ಟ್ ಫೀಡಿಂಗ್ ಸ್ಟಾಪ್ ಮಾಡಬೇಕು. ಆವಾಗ ನನಗೆ ಅವರು ಏನಾದರೂ ಒಂದು ಕೊಡೋದು. ಅಲ್ಲಿವರೆಗೂ ಏನು ಕೊಡೋಲ್ಲ. ಅಲ್ಲಿವರೆಗೂ ಜಸ್ಟ್ ಕ್ರೀಮ್ಗಳು ಆ ಥರದ್ದು ಏನಾದರೂ ಕೊಡ್ತಾರೆ ಅಷ್ಟೇ. ದಟ್ ಈಸ್ ಆಲ್ಸೋ ವೆರಿ ಸೇಫ್. ಯಾವುದಿದೆ ಅದನ್ನು ನೋಡ್ಕೊಂಡು ಕೊಡ್ತಾರೆ. ನೋಡಿ, ಈ ಸರಿ ಸೂಪರಾಗಿ ಐಬ್ರೋ ಮಾಡಿದ್ದಾರೆ ನನಗೆ. ಸೊ ನನಗೆ ಹಿಂಗೆ 2 ಸ್ಟ್ರೋಕ್ ಹಿಂಗೆ ಹಾಕ್ಬಿಟ್ಟೆ ಅಂದರೆ ನೀಟಾಗಿ ಕೂರುತ್ತೆ. ಆ ಥರ ಮಾಡಬೇಕು. ಅದೇ ಹೇಳಿದ್ನಲ್ಲ, ಫುಲ್ ಕಂಪ್ಲೀಟಾಗಿ ಹೇರ್ನ ಗ್ರೋತ್ ಮಾಡಿಸ್ಕೊಂಡು ಹೋಗಿ ನಾನು ಶೇಪ್ ಕೊಡಿಸ್ಕೊಂಡಿರೋದು ಈ ಸಲ. ಅಯ್ಯೋ, ದಯವಿಟ್ಟು ಆ ಥರ ಮಾಡಬೇಡಿ ಅಂತ. ನನಗೇನು ಸ್ಕಿನ್ ಮೇಲೆ ಕಾಳಜಿ ಅಷ್ಟೊಂದು ಇಲ್ಲ ಗೈಸ್, ಆಯಿತಾ. ಅಂದರೆ ಬಟ್ ನಂದು ಒರಿಜಿನಲ್ ಏನೇನಿದೆ ಅದು ಹಂಗಂಗೆ ಇದ್ದರೆ ನನಗೆ ಖುಷಿ. ಅದನ್ನು ಯಾರಾದ್ರು ಹಾಳು ಮಾಡಿಬಿಟ್ರೆ ಸಿಕ್ಕಾಪಟ್ಟೆ ನನಗೆ ಬೇಜಾರಾಗತ್ತೆ. ಹಂಗೆ ಆ ಥರ. ಯಾಕೆಂದರೆ ನನಗೆ ಗೊತ್ತಲ್ವಾ, ನನ್ನ ಹೇರ್ ಆಗಲಿ ಐಬ್ರೋ ಆಗಲಿ ಅದೆಲ್ಲ ಹೇಗಿದೆ ಏನು ಅನ್ನೋದು ನನಗೆ ಒಂದು ಐಡಿಯಾ ಇರುತ್ತೆ. ಅದನ್ನೇ ಯಾರು ಹಾಳು ಮಾಡಿಬಿಟ್ರೆ ನನಗೆ ಬೇಜಾರು ಅಷ್ಟೇ. ನಾನೇನು ಅಷ್ಟೊಂದು ಓವರಾಗೆ ಸ್ಕಿನ್ ಅಂದರೆ ತುಂಬ ಕಾನ್ಷಿಯಸ್ ಏನಿಲ್ಲ. ಹಿಂಗೆ ನಾನು ಈ ಥರನೇ ಸ್ಕಿನ್ ಹಿಂಗೆ ಮೇಂಟೈನ್ ಮಾಡ್ಬೇಕು, ಹಂಗೆ ಆ ಥರ ಇಲ್ಲ. ಬಟ್ ಇರೋದನ್ನು ಯಾರು ಹಾಳು ಮಾಡಿಬಿಟ್ರೆ ಬೇಜಾರಾಗ್ಬಿಡೋಕ್ಕಷ್ಟೇ. ಮೊದಲೇ ಹೈಟು ಕಲರು ಕಮ್ಮಿ ಅಲ್ವಾ.
ಹೇರ್ ಕೇರ್ ಬಗ್ಗೆ ವಿಡಿಯೋ ಮಾಡಿ ಅಂತ ಕೇಳ್ತೀರಾ. ಮಾಡಾಯ್ತು, ಬಂದೆ. ನಾನು ಹೊಡೆದಿಲ್ಲ ಅವಳಿಗೆ, ಸುಮ್ಮನೆ ಹೇಳ್ತಾಳೆ. ಹೊಡೆದೇ ಇಲ್ಲ ನಾನು. ತಲೆ ಮೇಲೆ ಹೊಡೆದ್ಲು ಅಮ್ಮ ನನಗೆ ಅಂತ ಹೇಳಿದಾಳೆ ನೋಡಿ. ಕೈ ಹೋಗ್ಬಿಟ್ಟು ನನ್ನ ಮಗಳು ಏನು ಸಾಮಾನ್ಯ ಇಲ್ಲ, ಭಾರಿ ಇದ್ದಾಳೆ. ಹೇರ್ ಕೇರ್ ರೊಟೀನ್ ಕೇಳ್ತೀರಾ? ಹಾನೆಸ್ಟ್ಲಿ ನಿಜವೂ ತುಂಬ ಹೇರ್ ಫಾಲ್ ನನಗೇ ಆಗಿದೆ. ನಾನು ನಿಮಗೆ ಒಂದಿನ ಹೇಳ್ತೀನಿ ಬೇಕಾದರೆ ಯಾವಾಗಾದರೂ. ನಾನು ಪೋಸ್ಟ್ ಪಾರ್ಟಮ್ಗಿಂತ ಮುಂಚೆ, ನನ್ನ ಮಗಳು ಹುಟ್ಟಿದ್ಲಲ್ಲ ಅದಕ್ಕಿಂತ ಮುಂಚೆ ಯಾರು ವ್ಲಾಗ್ ನೋಡಿದರೆ ನನ್ನ ಹೇರ್ ಇಲ್ಲಿಗಿತ್ತು. ಲಿಟ್ರಲಿ ಇಟ್ ವಾಸ್ ಹಿಯರ್. ಅಷ್ಟು ಉದ್ದ ಇದ್ದಿದ್ದು ಕೂದಲು ಹಿಂಗೆ ಕಟ್ ಮಾಡಿಸ್ಕೊಂಡಿದ್ದೀನಿ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ನನಗೆ ಎಷ್ಟು ಹೇರ್ ಫಾಲ್ ಆಗಿರ್ಬೋದು ಪೋಸ್ಟ್ ಪಾರ್ಟಮಲ್ಲಿ. ಆಮೇಲೆ ನನಗೆ ಎಷ್ಟು ಹೇರ್ ಲಾಸ್ ಆಗಿರ್ಬೋದು, ಅದನ್ನು ನಾನು ಓವರ್ಕಮ್ ಹೆಂಗೆ ಮಾಡಿರ್ಬೋದು ನೀವೇ ಯೋಚನೆ ಮಾಡಿ, ಆಯಿತಾ? ಓಕೆ, ಈಗ ಕ್ವಿಕ್ಕಾಗಿ ಕೆಳಗಡೆ ಹೋಗೋಣ. ನಾನು ಪೂಜೆ ಮಾಡಬೇಕು, ಲೇಟ್ ಆಗ್ತಾಯಿದೆ. ಸೊ ಕೆಳಗಡೆ ಹೋಗ್ಬಿಡೋಣ, ಓಕೆನಾ? ಬನ್ನಿ. ಚೆನ್ನಾಗಿದೆ ಅಲ್ಲ? ಸ್ಕಿನ್ ಅಂತೂ ಈ ನಡುವೆ ಸಖತ್ತಾಗಿದೆ. ಈ ಥರ ಹಾಕ್ಕೊಂಡು 33 ವೀಕ್ಸ್ ಈಗ. ಬನ್ನಿ ಗೈಸ್, ಕೆಳಗೆ ಹೋಗೋಣ. ನಂದೊಂದು ಟ್ರೈಪಾಡು ಹೊಡೆದಾಕಿದ್ಲು ನನ್ನ ಮಗಳು. ಅದೆಷ್ಟು ಇದುವರೆಗೂ ಒಂದು 5-6 ಟ್ರೈಪಾಡ್ನ ಹೊಡೆದಾಕಿದ್ದಾಳೆ. ಅದು ಎಲ್ಲ ಕಾಸ್ಟ್ಲಿದೇನೆ, ಯಾವುದು ಕಡಿಮೆದು ಹಿಂಗೆ ಸುಮ್ಮನೆ ರ್ಯಾಂಡಮಾಗಿ ತೊಗೊಂಡಿರೋದಲ್ಲ, ಎಲ್ಲ ಪ್ರೊಫೆಷ್ನಲ್ಲಾಗಿ ಇರೋದನ್ನು ತೊಗೊಂಡ್ರದ್ನೇ ಹೊಡೆದಾಕಿದ್ದಾಳೆ. ಅದು ಎಷ್ಟೋ ಸರಿ ಬಿದ್ದು ಹೊಡೆದೋಗಿರೋ ಅಂಥದ್ದಿದೆ. ಅಷ್ಟು ಒಳ್ಳೆ ಕ್ವಾಲಿಟಿದು ತೊಗೊಂಡಿರೋದನ್ನು ಹೊಡೆದಾಕಿದ್ದಾಳೆ. ಮತ್ತು ನಿನ್ನೆ ಒಂದು ಹೊಸದು ತೊಗೊಂಡಿದ್ದೀನಿ, ಹಾಗಾಗಿ ಆ ವ್ಲಾಗೇ ಮಾಡೋಕ್ಕಾಗಿರಲಿಲ್ಲ ನಾನು. ಇದು ಟ್ರೈಪಾಡ್ ಇರಲಿಲ್ವಲ್ಲ ಅಂತ ಹೇಳಿಬಿಟ್ಟು ತಿರ್ಗಾ ಹೊಸದು ಆರ್ಡ್ರ್ ಮಾಡಿದ್ಮೇಲೆ ಇವಾಗ ಬಂದಿದೆ. ಇದನ್ನು ಏನು ಮಾಡ್ತಾಳೋ ನನಗೆ ಗೊತ್ತಿಲ್ಲ. ಆಮೇಲೆ ಒಂದಿಷ್ಟು ಗೋಲ್ಡ್ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊತಾ ಇದ್ದೆ. ಗೊತ್ತಿಲ್ಲ ಯಾವಾಗ ಏನು ಅಂತ ಹೇಳಿಬಿಟ್ಟು ಹಾಕ್ತೀನಿ ವ್ಲಾಗ್ ಯಾವಾಗಾದರೂ. ಅಂದರೆ ಸೋಮು ಹೇಳ್ತಾಯಿದ್ರು ಸೀಮಂತಕ್ಕೆ ಏನಾದರೂ ಬೇಕಾದರೆ ತಗೋ ಅಂತ ಹೇಳಿಬಿಟ್ಟು. ನನಗೆ ಸದ್ಯಕ್ಕೇನು ರಿಕ್ವೈರ್ಮೆಂಟ್ ಇರಲಿಲ್ಲ ಗೈಸ್. ಏನಂದರೆ ಎಲ್ಲ ತೊಗೊಂಡಿದ್ದೀನಿ. ಲಾಸ್ಟು 2025 ಆಲ್ಮೋಸ್ಟ್ 2 ಸಾರಿ ನಾನು ಬೈ ಮಾಡಿರೋದಲ್ವ, ಲಾರ್ಜ್ ಅಮೌಂಟಲ್ಲೇ ತೊಗೊಂಡಿದ್ದೀನಿ. ಮತ್ತು ತಿರ್ಗಾ ಏನಕ್ಕೆ ಅಂತ ಹೇಳಿಬಿಟ್ಟು ನಾನೇ ಸುಮ್ಮನಾದೆ, ಏನು ಬೇಡ ನನಗೆ ಅಂತ ಹೇಳಿದ್ದೀನಿ. ಬಟ್ ತಗೋ ಏನಾದರೂ ಸೀಮಂತಕ್ಕೆ ಅಂತ ಹೇಳ್ತಾಯಿದ್ರು. ಎಲ್ಲ ಸೆಟ್ ಇದೆ ಆಲ್ಮೋಸ್ಟು, ಅದಷ್ಟನ್ನೇ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನಾನು. ನೋಡೋಣ ಲಾಸ್ಟ್ ಎಂಡಿಂಗಲ್ಲಿ. ಇನ್ನೊಂದು 15 ದಿವಸ ಇದೆ. ಇವತ್ತು ಆಲ್ರೆಡಿ 2 ಮಾರ್ಚು, ಇನ್ನೊಂದು 15 ದಿವಸ ಇದೆ. ಐ ಫೆಲ್ಟ್ ಹ್ಯಾಪಿ. ಏನಂದರೆ ತುಂಬ ಕಾಲು ನೋವು, ಅದು ಬಿಟ್ಟರೆ ಸೊಂಟ ನೋವು ಜಾಸ್ತಿ ಆಗಿದೆ ಈ ನಡುವೆ. ಅದರ್ವೈಸ್ ಎಲ್ಲ ಓಕೆ, ಫೈನ್. ಆಮೇಲೆ ಡಾಕ್ಟ್ರನ್ನು ಕೇಳಿದ್ದೀವಿ, ಏನು ತೊಂದರೆ ಇಲ್ಲ, ಆ ಡೇಟಲ್ಲಿ ಮಾಡ್ಕೋಬೋದು ಅಂತ ಹೇಳಿದ್ದಾರೆ. ಆಮೇಲೆ ಲಾಸ್ಟ್ ಮಿನಿಟಲ್ಲಿ ಅಲ್ಲೇ ಪೇಯ್ನ್ ಬಂದ್ಬಿಟ್ರೆ ಏನು ಮಾಡೋದು ಅಲ್ವಾ? ನನಗೆ ಲಾಸ್ಟ್ ಟೈಮು ಏನು ಪೇಯ್ನ್ ಬಂದಿರಲಿಲ್ಲ, ಹಾಗೆ ವಾಟರ್ ಬ್ರೇಕ್ ಆಗಿತ್ತು ಅಷ್ಟೇ. ಸೊ ಈ ಸರಿ ಏನಂತ ಗೊತ್ತಿಲ್ಲ. ಬಟ್ ನನಗೆ 37th ವೀಕಲ್ಲೇ ನಾನು ಹೇಳೋದು ನಿಮಗೆ ಅಂತ ಹೇಳಿದ್ರು. ಸುಮ್ಮನಾದ್ವಿ ಹಾಗಾಗಿ. ಬಟ್ 37th ವೀಕಿಗೆ ಇನ್ನೂ ಟೈಮ್ ಇದೆ ಅಲ್ವಾ, ಹಂಗಾಗಿ ಅದೊಂದು ನಂಬಿಕೆ ಅಷ್ಟೇ. ಏನೂ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಅದು ಈ ಸೀಮಂತದ್ದೆಲ್ಲ ಹೇಳೋಕ್ಕಾಗಲ್ಲ ನೋಡಿ, ಯಾವಾಗ ಏನಾಗ್ಬಿಡತ್ತೆ, ಏನು ಯಾವ ಟೈಮಿಗೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಆ ರೀತಿ ಯಾವಾಗ ನಮಗೆ ಹೋಗಬೇಕು ಅಂತ ಟೈಮ್ ಬರುತ್ತೆ, ಆ ಟೈಮಿಗೆ ನಾವು ಹಾಸ್ಪಿಟಲಿಗೆ ಹೋಗಲೇಬೇಕಾಗತ್ತೆ. ಇನ್ನು ಹಾಸ್ಪಿಟಲ್ ಬ್ಯಾಕ್ ಪ್ಯಾಕಿಂಗ್ ಎಲ್ಲ 9 ಮಂತ್ ಬಿದ್ದ ಮೇಲೆ ಮಾಡ್ಕೊಳ್ತೀನಿ, ಈಗೇನು ಮಾಡಲ್ಲ. ಬಿಕಾಸ್ ಲಾಸ್ಟ್ ಟೈಮು ಹಾಗೆ ಮಾಡಿದ್ದು ನಮ್ಮ ತಕ್ಷವಿದ್ರಲ್ಲಿ, ಹಂಗಾಗಿ ಆವಾಗಲೇ ಮಾಡೋದು. ಈಗ ಸೋಮು ಅಮೆಝಾನಿಂದ ಒಂದು ಹನುಮಾನ್ದು ಯಂತ್ರನ ತರಿಸಿದ್ರು. ಯಂತ್ರ ಅಥವಾ ಸರ ಏನು ಅಂತಾರೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಹನುಮಾನ್ದು. ಅದ್ರ ಹಿಂದೆ ಅದು ತಡೆ ಹೊಡಿಬೇಕಾದ್ರೆ ಹಾಕಿರ್ತಾರಲ್ಲ, ಆ ಥರದ್ದು ಇರುತ್ತೆ. ಅದು ತುಂಬ ಒಳ್ಳೆಯದು ಆ್ಯಂಡ್ ಪವರ್ಫುಲ್ ಅಂತ ಹೇಳ್ತಾರೆ. ಅದನ್ನು ಪೂಜೆ ಮಾಡೋಳಿಗೆ ಕಟ್ಟು ಅಂತ ಹೇಳಿದರು.
ಸೋಮುಗೆ ಚಿಕ್ಕ ವಯಸ್ಸಲ್ಲಿ ಅವರಮ್ಮ ಹಂಗೆ ಆಗ್ತಿದ್ರಂತೆ. ಅದು ಟೆಂಪಲಲ್ಲಿ ಸಿಗುತ್ತೆ. ಅದೇ ಥರದ್ದು ಸೇಮ್ ಸಿಮಿಲರ್ ಅಮೆಝಾನಲ್ಲಿ ನೋಡಿದ್ದೀನಿ ನಾನು ಅಂತ ಹೇಳಿದ್ರು. ನಾವು ಆ್ಯಕ್ಚುಲಿ ಅವ್ರ ಮನೆ ದೇವ್ರಿಗೆ ಹೋಗಬೇಕಿತ್ತು, ತುಮಕೂರು ಹತ್ರ ಇರೋದು. ಅಲ್ಲಿಗೆ ಹೋಗಿದ್ರೆ ತೊಗೊಂಬರ್ತಾಯಿದ್ವಿ ಅಲ್ಲಿಂದನೇ. ಬಟ್ ಈಗ ಸದ್ಯಕ್ಕೆ ಹೋಗೋಕ್ಕಾಗಲ್ಲ ಅಲ್ಲ ನನಗೂ. ಪಾಪು ಹುಟ್ಟಿದ್ಮೇಲೆ ಹೋಗ್ತೀವಿ ನಾವು, ಅಲ್ಲೇ ಮುಡಿನೂ ಕೊಡ್ಸೋದು ಕೂಡ. ಹಾಗಾಗಿ ಅಲ್ಲಿ ಸಿಗಲಿಲ್ವಲ್ಲ, ಅದೇ ಥರದ್ದು ಅಮೆಝಾನಲ್ಲಿ ನೋಡಿಬಿಟ್ಟು ತರಿಸಿದ್ರು. ಅದನ್ನು ಪೂಜೆ ಮಾಡಿ ಅವಳಿಗೆ ಕಟ್ಟು ಅಂದರು. ಹಂಗಾಗಿ ಅದನ್ನು ಕಟ್ತಾ ಇದ್ದೀನಿ ಇವಾಗ ಅವಳಿಗೆ. ಪೂಜೆ ಎಲ್ಲ ಮಾಡಿಬಿಟ್ಟು ಅದಕ್ಕೆ ನೀಟಾಗೆ. ಯಾಕಂದರೆ ಅದೊಂಥರ ದೃಷ್ಟಿ ಸರ ಅದು. ಅದನ್ನು ಹಾಕಿದ್ರೆ ಮಕ್ಕಳು ಭಯ ಪಡಲ್ಲ, ಹೆದರಲ್ಲ, ಮತ್ತು ದೃಷ್ಟಿ ಆಗಲ್ಲ ಅಂತ ಹೇಳ್ತಾರೆ. ನನ್ನ ಮಗಳಿಗೆ ಸ್ವಲ್ಪ ಸಿಕ್ಕಾಪಟ್ಟೆ ದೃಷ್ಟಿನೇ ಅಂತಲೇ ಹೇಳ್ಬೋದು. ಅವಳು ಮಾತಾಡೋದು ಪಟ್ಪಟ ಅಂತ ಮಾತಾಡ್ತಾಳೆ. ಬೇರೆಯವ್ರಿಗೆ ಅನ್ಸುತ್ತೆ ಹುಡುಗಿ ಸೈಲೆಂಟ್ ಅಂತ, ಬಟ್ ಅವಳ ಜೊತೆ ಕೂತ್ಕೊಂಡು ಮಾತಾಡ್ತಾರಲ್ಲ ಅವರಿಗೆ ಗೊತ್ತದು. ಯಪ್ಪ ಎಷ್ಟು ಮಾತಾಡ್ತಾಳೆ ಇವಳು ಅಂತ ಅನಿಸುತ್ತೆ. ಇವಾಗ ಪೂಜೆ ಎಲ್ಲ ಆಯಿತು. ನಿಧಾನಕ್ಕೆ ಮಾಡ್ಕೊತೀನಿ. ಕೂರೋಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ. ಅಯ್ಯಪ್ಪ ಸೊಂಟ ನೋವು, ಕಾಲು ನೋವು ಜಾಸ್ತಿ ಆಗೋಗ್ಬಿಟ್ಟಿದೆ ನನಗಂತೂ. ಇನ್ನು 1 ಮಂತ್ ಅದು ಯಾವಾಗ ಆಗುತ್ತೆ ಏನು ಅಂತ ಸಿಕ್ಕಾಪಟ್ಟೆ ಕಾಯ್ತಾಯಿದ್ದೀನಿ. ಒಂದು ಪಾಪು ನೋಡೋಕ್ಕೆ ಖುಷಿಗೆ, ಇನ್ನೊಂದು ಇದೆಲ್ಲ ಮುಗಿಸ್ಕೊಳ್ಳೋಣ ಅಂತ ಅನಿಸ್ತಾ ಇದೆ. ಹಾಗೆ ನೋಡಿ, ಇದು ಈ ಥರ ಇರುತ್ತೆ. ಯಾರಿಗಾದ್ರೂ ಬೇಕಂದರೆ ಹೇಳಿ, ನಾನು ಲಿಂಕ್ ಹಾಕ್ತೀನಿ. ಅದು ಸೋಮು ಫೋನಲ್ಲಿರುತ್ತೆ, ಅದನ್ನು ತೆಗೆದುಬಿಟ್ಟು ನಾನು ಬೇಕಾದ್ರೆ ಲಿಂಕ್ ಅಟ್ಯಾಚ್ ಮಾಡ್ತೀನಿ. ಬೇಕಂದರೆ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ. ಮತ್ತು ಅಮಾವಾಸ್ಯೆ ದಿನ ಎಣ್ಣೆ ಅಂಗಡಿ ಟೆಂಪಲಿಗೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊತಾ ಇದ್ವಿ. ಅದೂ ಆಗಲಿಲ್ಲ. ಎಲ್ಲ ಒಂಥರ ಅಂದರೆ ಏನು ಗೊತ್ತಾ, ನಮ್ಮ ಮನೇಲಿ ಹೆಂಗೆ ಏನಾದರೂ ಒಂದಿದ್ದರೆ ನಾನೇ ಫಸ್ಟ್ ಮೂವ್ ಮಾಡಬೇಕು ಎಲ್ಲದನ್ನು, ಆಮೇಲೆ ಅದೆಲ್ಲ ಕಾರ್ಯರೂಪಕ್ಕೆ ಬರುತ್ತೆ ಅಂತಾರಲ್ಲ, ಆ ಥರ ಅದು. ಇನ್ನು ಸೋಮು ಅಂಥದಕ್ಕೆಲ್ಲ ಅವರು ಅಷ್ಟೊಂದು ಬರಲ್ಲ. ಯಾಕೆಂದರೆ ಅವ್ರಿಗೆ ಟೈಮು ಇರೋಲ್ಲ. ಅವ್ರು ಸಿಗೋದೇ ನಮಗೆ ಸ್ಯಾಟರ್ಡೆ ಸಂಡೇ ಹೋಗೋಕ್ಕಾಗಲ್ಲ ಎಣ್ಣೆ ಅಂಗಡಿ ಟೆಂಪಲ್ಲಿಗೆ. ಆ ಥರ ಸುಮಾರು ಎಲ್ಲ ನಾನು ಇನಿಷಿಯೇಟ್ ಮಾಡಿದ್ರೆ ಅಲ್ಲಿ ಏನೋ ಒಂದು ಆಗುತ್ತೆ ಅಷ್ಟೇ. ಇನ್ನು ನಮ್ಮಮ್ಮಂಗೆ ಹೇಳಿದ್ರೆ ಅವ್ರಿಗೂ ಆಗೋದಿಲ್ಲ. ಹಾಗಾಗಿ ನಮ್ಮಮ್ಮ ಈ ಸರಿ ಕರ್ಕೊಂಡು ಹೋಗ್ತೀನಿ ಹಂಗು ಹಿಂಗು ಅಂದರು. ಎಲ್ಲಿ ಅಮಾವಾಸ್ಯೆನೇ ಎಲ್ಲೂ ಇಲ್ವಲ್ಲ ಇವಾಗ ಸದ್ಯಕ್ಕೆ. ಹಾಗಾಗಿ ನಾನು ಸುಮ್ಮನೆ ಅದೇ ಅತ್ಲಾಗೆ ಇನ್ನೇನು ಮಾಡೋದು ಅಂತ. ಈಗ ಪೂಜೆ ಎಲ್ಲ ಆಯಿತು. ಜಸ್ಟ್ ರ್ಯಾಂಡಮ್ ವ್ಲಾಗ್ ಇದ್ದು ಗೈಸ್, ನಿಜವಾಗ್ಲೂ. ನಾನು ಇವಾಗ ಇಲ್ಲಿಂದ ನಾನು ಏನೂ ಪ್ಲ್ಯಾನ್ ಮಾಡೋಕ್ಕೆ ಹೋಗಲ್ಲ. ರ್ಯಾಂಡಮಾಗಿ ಏನು ನಡೆಯುತ್ತೋ ಅದನ್ನು ನಾನು ವ್ಲಾಗಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಎವ್ರಿ ಡೇ ರೂಟೀನ್ ಹೇಗಿರುತ್ತೆ ನಂದು, ಈ ಥರದಷ್ಟೇ. ಈಗ ನಂದು ಸಿಚುವೇಶನ್ ಹೆಂಗಿದೆ ಅಂದರೆ, ಐ ಕಾಂಟ್ ರಿಯಲಿ ಕಾನ್ಸಂಟ್ರೇಟ್ ಆನ್ ಕಂಟೆಂಟ್. ನಾನು ಹಿಂಗೆ ಕೊಡಬೇಕು, ಹಾಗೆ ಕೊಡಬೇಕು ಅಂತ ನಾನು ಮಾಡೋಕ್ಕಾಗಲ್ಲ. ಐ ಹೋಪ್ ನಿಮಗೂ ಅರ್ಥ ಆಗಿರುತ್ತೆ ಅಂತ ಅಂದ್ಕೊತೀನಿ. ಆ್ಯಂಡ್ ನೋಡಿ, ಇವಾಗ ನಾನು ಸ್ವಲ್ಪ ಚಬ್ಬಿ ಆಗ್ತಾ ಇದ್ದೀನಿ. ಈಗ ಲಾಸ್ಟ್ 1 ಮಂತಿಂದ ನನಗೆ ಐ ಫೆಲ್ಟ್ ಹಳೇದು ಒಂದು ಸ್ವಲ್ಪ ದೀಪ ಕಾಣಿಸ್ತಾ ಇದ್ದಾಳೆ ಅಂತ. ಅದಕ್ಕಿಂತ ಮುಂಚೆ ಯಪ್ಪ ನೋಡೋಕ್ಕೆ ಆಗ್ತಿರ್ಲಿಲ್ಲ, ಐ ಸ್ವೇರ್. ಈಗ ನಮ್ಮನೇಲಿ ಬೆಳಗಿನ ತಿಂಡಿ ಉಪ್ಪಿಟ್ಟು, ಅದನ್ನು ತಿಂತಾಯಿದ್ದೀನಿ ಕೂತ್ಕೊಂಡು. ಹಾಗೆ ಕಂಟಿನ್ಯೂ ಮಾಡ್ತೀನಿ ಬನ್ನಿ ವ್ಲಾಗ್ನ. ನಾನೇನಂದರೆ ಅಷ್ಟಾಗೆ ಉಪ್ಪಿಟ್ಟೆಲ್ಲ ನಾನು ಇಷ್ಟಪಡಲ್ಲ. ಬಟ್ ನಮ್ಮಮ್ಮ ಅದನ್ನೇ ಮಾಡ್ತಾರೆ, ಈಸಿ ಬೇಗ ಆಗುತ್ತೆ ಅಂತ ತಿನ್ಕೊತೀನಿ. ಬಟ್ ಹಾನೆಸ್ಟ್ಲಿ ನಮ್ಮಮ್ಮನ ಕೈಯಲ್ಲಿ ಉಪ್ಪಿಟ್ಟು ತಿಂದವರಲ್ಲ, ಈ ಥರ ಉಪ್ಪಿಟ್ಟು ನಾವು ಯಾವತ್ತೂ ತಿಂದೇ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಅಷ್ಟು ಟೇಸ್ಟಿಯಾಗಿರುತ್ತೆ. ಎಲ್ಲ ವೆಜಿಟೇಬಲ್ಸ್ ಹಾಕ್ಬಿಟ್ಟು ಮಾಡ್ತಾರೆ. ಬೇರೆಯವ್ರಿಗೆಲ್ಲ ತುಂಬ ಇಷ್ಟ ಆಗುತ್ತೆ ನಮ್ಮ ಮನೇಲಿ ಮಾಡೋ ಉಪ್ಪಿಟ್ಟು, ಆಯಿತಾ. ನೋಡಿ ಎಷ್ಟು ಉದ್ರುದ್ರಾಗಿರುತ್ತೆ. ಅಂದರೆ ಕೆಲವು ಕಾಂಕ್ರೀಟ್ ಥರ ಮಾಡ್ತಾರೆ, ಹಂಗೆ ಮಾಡಲ್ಲ ನಮ್ಮಮ್ಮ. ಎಷ್ಟು ಸಖತ್ತಾಗಿ ಮಾಡ್ತಾರೆ.
ನನಗೇನೋ ಅವಾಗ ನಾನು ಚಿಕ್ಕ ವಯಸ್ಸಿಂದನೂ ಒಂಥರ ಉಪ್ಪಿಟ್ಟು ಅಷ್ಟು ತಿಂದಿರ ಹೋಗೋದೇ ಇಲ್ಲ ಒಳಗೆ. ಆಮೇಲೆ ಇವತ್ತು ಏನಾಗಿ ಗೊತ್ತಾ ಗೈಸ್, ನನಗೆ ಇವತ್ತು ಬೆಳಗ್ಗೆ 6 ಗಂಟೆಗೆ ಎಚ್ಚರಿಕೆ ಆಗಿಬಿಡ್ತು ಆಯಿತಾ. ಒಂದು ನಿಮಿಷ, ನನಗೆ ಅದು ಹೊಗೆ ತುಂಬ ಜಾಸ್ತಿ ಬರ್ತಿದೆ, ತುಂಬ ಹೊಗೆ ಬರ್ತಾಯಿತ್ತು. ಯಾಕೋ ಒಂಥರ ಸಫಕೇಟ್ ಆಗುತ್ತೆ, ಸಿಕ್ಕಾಪಟ್ಟೆ ಹೊಗೆ, ಇದು ಮಾಡೋಕ್ಕಾಗಲಿಲ್ಲ ಆಯಿತಾ. ಸಿಕ್ಕಾಪಟ್ಟೆ ಏನಾಯಿತು ಬೆಳಗ್ಗೆ ಆಯಿತಾ 6 ಗಂಟೆಗೆ ಎಚ್ಚರಿಕೆ ಆಗಿಬಿಟ್ಟು ತುಂಬ ಹಶ್ವಾಗ್ತಾಯಿತ್ತು, ಯಾಕೋ ಗೊತ್ತಿಲ್ಲ. ರಾತ್ರಿ ಊಟನೂ ಮಾಡಿದ್ದೆ, ಭಾಳ ಹಶ್ವಾಗ್ತಾಯಿತ್ತು. ಆಮೇಲೆ ಏನು ಮಾಡಿದೆ, ಮತ್ತು ಕೆಳಗಡೆ ಎದ್ದು ಬಂದುಬಿಟ್ಟು ಬ್ರೌನ್ ಬ್ರೆಡ್ ಇತ್ತು, ಆ ಬ್ರೌನ್ ಬ್ರೆಡ್ಡಿಗೆ ಜಾಮ್ ಹಾಕ್ಕೊಂಡು ಒಂದು 4 ಪೀಸ್ ತೊಗೊಂಡೋದೆ. ಅಲ್ಲ ಬೆಡ್ ಮೇಲೆ ಒಂದು ಅರ್ಧ ಗಂಟೆ ತಿಂದುಬಿಟ್ಟು ಫುಲ್ ಒಂದು ಅರ್ಧ ಬಾಟಲ್ ನೀರು ಕುಡಿದ್ಬಿಟ್ಟು ಮಲಗಿಬಿಟ್ಟೆ ಮತ್ತೆ ನಾನು. ಅದಾದಮೇಲೆ 10 ಗಂಟೆಗೆ ಎದ್ದಿದ್ದು. 10 ಗಂಟೆಗೆ ಎದ್ದು ಕೆಳಗೆ ಬಂದುಬಿಟ್ಟು ಮತ್ತೆ ಅಂಬ್ಲಿ ಕುಡ್ಕೊಂಡು ಇವಾಗ 11:30 ಸ್ನಾನ ಮಾಡ್ಕೊಂಡು ಪೂಜೆ ಎಲ್ಲ ಮುಗಿಸ್ಬಿಟ್ಟು ತಿಂಡಿ ತಿಂತಾಯಿದ್ದೀನಿ. ಇದು ಬಿಸಿ ಬಿಸಿ ಇದ್ದಾಗ ಮೊಸರು ತುಪ್ಪ ಹಾಕ್ಕೊಂಡು ತಿನ್ನೋ ಸೂಪರಾಗಿರುತ್ತೆ. ಇದ್ರ ಮೊಸರು ಇದು ತುಪ್ಪ ಎರಡಾದ್ರೂ ಒಂದು. ಒಂಥರ ಹಿಂಸೆ ಇದೆ, ಒಂಥರ ಇದೆ ಅವ್ರು ಯಾವಾಗ್ಲೂ. ಏನ್ ಮಾಡ್ಬೇಕಿತ್ತು, ಏನ್ ಮಾಡ್ಬೇಕಿತ್ತು ನಿಂಗೆ? ಆಯ್ತು, ಇನ್ನು ಹೆಂಗ್ ಮಾಡಿಸ್ಬೇಕಿತ್ತು ಬೇಬಿ? ಉಪ್ಪಿಟ್ಟು ತಿಂತೀಯಾ? ಉಪ್ಪಿಟ್ಟು ಕಾಲ? ಹಾ, ಹೋಗ್ಲಿ ಬಿಡು. ಅಲ್ಲೋಗಿ ಕೂತ್ಕೊಂಡಿರು, ಕೂತ್ಕೋ, ಬಿಸ್ಲಿಕ್ಕೆ ಹೋಗಿ ಕೂತ್ಕೋ, ಒಣಗೋಗುತ್ತೆ, ಅವಾಗ ಸರಿ ಹೋಗುತ್ತೆ ಕಾಲು. ಒಂದು ಕಡೆಯಿಂದ ಜೋಡಿಸ್ಕೊಂಡ್ ಬಂದಿರ್ತೀವಿ, ಒಂದು ಕಡೆಯಿಂದ ನೀಟಾಗಿ ಹಂಡ್ಬಿಡ್ತಾಳೆ. ಆಯಪ್ಪ, ಇನ್ನು ನನ್ನ ಪಾಪು ಬಂದಾಗ ಅದಕ್ಕೆ ಸ್ನಾನ ಮಾಡಿಸ್ತಾ ಇದ್ರೆ ಇವಳು ನನಗೂ ಹಾಗೆ ಸ್ನಾನ ಮಾಡಿಸ್ರಿ ಅಂತ ಕುತ್ಕೊತಾಳೇನೋ ಅಂತ. ನಂಗೆ ಈಗ ನನ್ನ ಭವಿಷ್ಯ ಕಣ್ಮುಂದೆ ಬರ್ತಾ ಇದೆ. ಏನಮ್ಮ, ಹೋಗು. ಪಾಪು ಹುಟ್ಟಿದ ತಕ್ಷಣ ನಮ್ಮಲ್ಲಿ ಯಾರು ಏನು ಡಿಫ್ರೆನ್ಸ್ ಬರುತ್ತೋ ಗೊತ್ತಿಲ್ಲ, ಆದರೆ ನಮ್ಮ ಸೋಮಕ್ಕೆ ಬಾಣತಿ ಸನಿ ಬಂದ್ಬಿಡುತ್ತೆ. ಹಾಗೆ ಇದ್ಯಾಕೆ ಹಿಂಗೆ ಹೇಳ್ತವ ದೀಪ ಅಂತ ಅನ್ಕೊಂಬೇಡಿ. ಈಸ್ ಲೈಕ್ ದ್ಯಾಟ್. ಅಂದರೆ ತುಂಬ ಓವರ್ ಪ್ರೊಟೆಕ್ಟಿವ್ ಅಂತ ಹೇಳ್ತಾರಲ್ಲ, ತುಂಬ ಅದೇನೋ ಅದೇ ಬಾಣತಿ ಸನ್ನಿ ಬಂದವರು ಹೆಂಗಸರು ಮಾಡ್ತಾರೆ ಗೊತ್ತಾ, ಅಂದರೆ ಮಗುಗೆ ಏನಾಯ್ತು ಅಂತ ಎವ್ರಿ ಟೈಮ್ ಹಂಗೆ ಮಾಡ್ತಾರೆ ಗೊತ್ತಾ. ಅದು ಬಾಣತಿ ಸನ್ನಿಯಲ್ಲಿ ಬರುತ್ತಂತೆ. ನಾನು ಎಲ್ಲೋ ಕೇಳಿದ್ದೀನಿ. ಅಂದರೆ ಮಗು ಯಾರೋ ಎತ್ಕೊಂಡು ಹೋಗ್ಬಿಡ್ತಾರೇನೋ, ಮಗು ಯಾರೋ ಆ ಥರ ಬಾಣತಿ ಸನ್ನಿ ನನಗೆ ಬರಲ್ಲ, ನಾನು ಆರಾಮ್ಸೆ ಕೂಲಾಗಿರ್ತೀನಿ. ಹಂಗೆ ಸೋಮಕ್ಕೆ ಬಂದುಬಿಡುತ್ತದು. ಇವಳು ಹುಟ್ಟಿದಾಗಲೂ ಹಾಗೆ ಮಾಡಿದ್ರು ಅವರು. ಓವರ್ ಪ್ರೊಟೆಕ್ಟಿವ್ ಓವರ್ ಮಧ್ಯರಾತ್ರಿ ಮಲ್ಕೊಂಡಿದ್ದಾಗೆಲ್ಲ ಬೆಚ್ಚ ಬಿದ್ದು ಎದ್ದು ಬಿಡೋದು, ನನ್ನ ಮಗು ಎಲ್ಲಿ ಅಂತ ಹಂಗೆ ಮಾಡೋರು. ನನಗೂ ಹಾಗೆ ಕನಸು ಬೀಳೋದು. ಬಟ್ ಐ ವಾಸ್ ಓಕೆ ಬಟ್ ಅವರು ತುಂಬ ಅದನ್ನೇ ಕನ್ವರ್ಸೋದು, ಹಾಗೆಲ್ಲ ಮಾಡೋರು.
ನಾನು ಹಳೆ ವೀಡಿಯೋದಲ್ಲೆಲ್ಲ ಹೇಳಿದ್ದೀನಿ ಅದನ್ನು, ಹಿಂಗಾಗುತ್ತೆ ನೈಟು ಅಂತ ಹೇಳ್ಬಿಟ್ಟು. ಹಾಗೆ ಅದು ಅದೇ ಝೂಮಲ್ಲಿ ಇರ್ತೀವಿ ನೋಡಿ, ಅವಾಗ ಹಂಗಾಗುತ್ತೆ. ನಂಗಂತೂ ಅದೆಲ್ಲ ಇವಾಗ ನೆನಪಿಸ್ಕೊಂಡ್ರೆ ಲಿಟ್ರಲಿ ನಂಗೆ ನಗು ಬರುತ್ತೆ. ಅಷ್ಟೇ ಗಾಯ್ಸ್, ಇವತ್ತಿನ ವ್ಲಾಗ್. ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ಹಿಟ್ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್. ಮತ್ತೊಂದು ಹೊಸ ವ್ಲಾಗ್ ಜೊತೆ ನಾನು ನಿಮಗೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಆ್ಯಂಡ್ ಟೇಕ್ ಕೇರ್. ನನ್ನ ಇನ್ಸ್ಟಾಗ್ರಾಮ್ನು ಕೂಡ ಫಾಲೋ ಮಾಡ್ಬೋದು, ಅಲ್ಲಿ ಡೈಲಿ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಸೊ ಡೆಫಿನೆಟ್ಲಿ ನಿಮಗೆ ಒಳ್ಳೊಳ್ಳೆ ಕಂಟೆಂಟ್ ಅಲ್ಲೂ ಸಿಗುತ್ತೆ ಅಂತ ಹೇಳ್ತಾ, ಮತ್ತೊಂದು ಬ್ರ್ಯಾಂಡ್ ನ್ಯೂ ವೀಡಿಯೋ ಜೊತೆ ನಾನು ನಿಮಗೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಇದೆ, 50,000 ಸಬ್ಸ್ಕ್ರೈಬರ್ಸ್ ಆದರೆ ಒಂದು ಗ್ರ್ಯಾಂಡ್ ಪಾರ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ವಿತ್ ಮೈ ಕಝಿನ್ಸ್, ಫ್ಯಾಮಿಲಿ ಎಲ್ಲರ ಜೊತೆ, ಫ್ರೆಂಡ್ಸ್ ಜೊತೆ ಎಲ್ಲ. ಅದು ಒಂದು ಆಸೆ ಇದೆ. ಅಟ್ಲೀಸ್ಟ್ 2025 ಆಗಿಲ್ಲ. ಐ ಥಾಟ್ ಡಿಸೆಂಬರ್ಗೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ, ಆಗಲಿಲ್ಲ. ಬಟ್ ಇವಾಗಾದರೂ ಅದನ್ನು ಕಂಪ್ಲೀಟ್ ಮಾಡಿ ಅಂತ ಕೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್.